ನಾಡಿನ ಸಮಸ್ತ ಬಂಧುಗಳಿಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಹೇಳುತ್ತಾ, ರಾಮಾನುಗ್ರಹ ಸರ್ವರನ್ನು ಸದಾಕಾಲ ಆನಂದವಾಗಿಟ್ಟರಲ್ಲಿ, ದ್ವೇಷ ಅಸೂಯೆಗಳನ್ನು ಮರೆತು ಶತ್ರುತ್ವವನ್ನು ಮರೆತು ಮಿತ್ರತ್ವದಿಂದ ಬಾಳುವಂಥ ಗುಣ ನಮ್ಮದಾಗಲಿ, ರಾಮರಾಜ್ಯ ನಮ್ಮದಾಗಲಿ. ಅದೃಶ್ಯ ಶಕ್ತಿಯಾಗಿ ರಾಮ ಸದಾ ನಮ್ಮನ್ನು ಆಳ್ತಿದ್ದಾನೆ ಅನ್ಕೊಂಡಿದ್ದೆ. ಅದಕ್ಕೊಬ್ಬ ಕವಿ ಭಾವನಾತ್ಮಕವಾಗಿ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಬರೆದರು. ಅಂತ ರಾಮಚಂದ್ರನ ಅನುಗ್ರಹವನ್ನು ಬೇಡ್ತಾ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿ. ರಾಮ 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 ರಘುಕುಲ ಸೋಮ ಸೀತಾಪತೆ ಶ್ರೀರಾಮ. ಭಜಿಸೋ ಮನವೇ ರಾಮನ ಶ್ರೀರಾಮಚಂದ್ರನ ನಾಮವ. ಭಜಿಸೋ ಮನವೇ ರಾಮನ ಶ್ರೀರಾಮಚಂದ್ರನ ಭಜನೆಯ. ಪ್ರೇಮವು ಮೂಡಲಿ ಮನದಲ್ಲಿ ಶ್ರೀರಾಮ ನವಮಿಯಲಿ. ಪ್ರೇಮವು ಮೂಡಲಿ ಮನದಲ್ಲಿ ಶ್ರೀರಾಮ ನವಮಿಯಲಿ. ಜಯ ಜಯ ರಾಮ ರಘುಕುಲ ಸೋಮ, ಜಯ ಜಯ ರಾಮ ರಘುಕುಲ ಸೋಮ. ಮೋಸಗಳ ಕೊನೆಗಾಣಿಸುನಿ, ನಮ್ಮನೆ ಪ್ರೀತಿಯ ನೆಲೆಯಾಗಿಸುನಿ. ದ್ವೇಷ ಮೋಸಗಳ ಕೊನೆಗಾಣಿಸುನಿ, ನಮ್ಮನೆ ಪ್ರೀತಿಯ ನೆಲೆಯಾಗಿಸುನಿ. ನಿನ್ನಲ್ಲ ಪಿತೃ ಪ್ರೇಮವ ನಮ್ಮ ಹೃದಯದಲ್ಲಿ ಬಿತ್ತಲು ಬಾರೋ ರಾಮಯ್ಯ, ಮನವ ಸೇರೋ ನಲ್ಲಯ್ಯ. ಬಾಬಾರೋ ರಾಮಯ್ಯ, ಮನವ ಸೇರೋ ನಲ್ಲಯ್ಯ. ತಾಪತ್ರಯವೆಂಬ ತಾಟಕಿ ಕೊಲ್ಲು ನೀನು. ತಾಪತ್ರಯವೆಂಬ ತಾಟಕಿ ಕೊಲ್ಲು ನೀನು. ಅಲಸ್ಯವೆಂಬ ಕುಂಭಕರ್ಣನ, ಅಲಸ್ಯವೆಂಬ ಕುಂಭಕರ್ಣನ ನಾಶ ಮಾಡು ರಾಮ, ನಾಶ ಮಾಡು ರಾಮ. ನೆನೆಯೋ ಮನವೇ ರಾಮನ ಶ್ರೀರಾಮಚಂದ್ರನ ಪಾದವ. ನೆನೆಯೋ ಮನವೇ ರಾಮನ ಶ್ರೀರಾಮಚಂದ್ರನ ಪಾದವ. ಬಾರೋ ರಾಮಯ್ಯ, ಬಾಬಾರೋ ರಾಮಯ್ಯ.
ದಶವಿಧದ ಮಮಕಾರಗಳ ನಾಶ ಮಾಡೋ ರಾಮ. ಅಹಂಕಾರವೆಂಬ ಲಂಕೆಯ ಸುಟ್ಟು ಬಿಡೋ ರಾಮ. ಜಾತಿ ಧರ್ಮಗಳ ಗೋಡೆಯ ದಾಟಿ, ಜಾತಿ ಧರ್ಮಗಳ ಗೋಡೆಯ ದಾಟಿ ಮಾನವತ್ವವ ಸ್ಥಾಪಿಸೋ ರಾಮ ರಾಮ ರಾಮ. ಪೊರೆಯೋ ರಘುಕುಲ ಪ್ರೇಮ ರಾಮ ರಾಮ ರಾಮ. ಪೊರೆಯೋ ರಘುಕುಲ ಪ್ರೇಮ. ಅಸನ್ಮುಖವು ನನಗಿರಲಿ, ಅಹಂಕಾರವು ಅಳಿಯಲಿ. ಸಮಚಿತ್ತದ ಈ ಬದುಕು ಸದಾ ನಮದೆಲ್ಲ ಆಗಲಿ. ರಾಮ ರಾಜ್ಯ ಬರಲಿ, ಸರ್ವರು ಕ್ಷೇಮದಿಂದ ಇರಲಿ. ರಾಮ ರಾಜ್ಯ ಬರಲಿ, ಸರ್ವರು ಕ್ಷೇಮದಿಂದಿರಲಿ. ರಾಮ ರಾಮ ರಾಮಯ್ಯ, ಪೊರೆಯೋ ರಘುಕುಲ ಸೋಮಯ್ಯ. ರಾಮ ರಾಮ, ಪೊರೆಯೋ ರಾಕ್ಷಸ ಭೀಮ. ರಾಮ ರಾಮ, ಪೊರೆಯೋ ರಾಕ್ಷಸ ಭೀಮ. ಜೈ ರಘುವೀರ ಸಮರ್ಥ ರಾಮಚಂದ್ರ ಭಗವಾನ್ ಕಿ, ಸೀತಾ ಮಾತಾ ಕಿ ಜೈ, ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ರಘುವೀರ ಸಮರ್ಥ ರಾಮಚಂದ್ರ ಭಗವಾನ್ ಕಿ. ಶ್ರೀರಾಮಚಂದ್ರ ಹೆಚ್ಚು ಕಡಿಮೆ ಈ ಲೋಕದಲ್ಲಿ ರಾಮನಷ್ಟು ಪೂಜೆಗೊಳಪಟ್ಟವರಿಲ್ಲ, ರಾಮನಷ್ಟು ವೇದನೆ ಪಟ್ಟವರಿಲ್ಲ, ರಾಮನಷ್ಟು ಬಯಸ್ಕೊಂಡವರು ಇಲ್ಲ. ಎಲ್ಲ ಥರನೂ ಒಪ್ಕೊಂಡ್ಬಿಟ್ರೆ ರಾಮಚಂದ್ರ. ಈ ಅಳಸೋರು ಕೆಲವರು, ತೆಗಳೋರು ಕೆಲವರು, ಪೂಜಿಸೋರು ಹಲವರು, ಹೃದಯದೊಳಗೆ ಇಟ್ಕೊಂಡವ್ರು ಬಹಳಷ್ಟು ಜನ. ಎಲ್ಲ ಥರದಲ್ಲೂ ರಾಮರೇ ನೋಡಿ. ದೈವ ರಾಮನನ್ನ ನಿಂದಿಸಿದರೆ ಎಷ್ಟು ಕರ್ಮಾನೋ, ಅದೇ ರಾಮಚಂದ್ರನ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಅದಕ್ಕಿಂತ ಘೋರ ಕರ್ಮ. ರಾಮ ದೈವ, ಸಮಾನತೆ, ಎಲ್ಲಿ ಸಂಸ್ಕೃತಿ, ಎಲ್ಲಿ ಸದಾಚಾರ, ಎಲ್ಲಿ ಸಾತ್ವಿಕತೆ, ಎಲ್ಲಿ ಸಮಾನತೆ ಇದೆಯೋ ಅದನ್ನ ದೈವ ಅಂತ ಕರೀತೀವಿ. ಎಲ್ಲಿ ಅಸೂಯೆ, ಎಲ್ಲಿ ವಿಂಗಡಣೆ, ಎಲ್ಲಿ ಧರ್ಮದ ದೊಳ್ಳೂರು ಇದೆಯೋ ಅದು ದೆವ್ವದ ನೆಲೆ ಅಂತ ಕರೀತೀವಿ. ದೈವದ ನೆಲೆ ಯಾವುದು? ಸರ್ವರನ್ನು ಒಪ್ಕೊಳ್ಳೋದು ದೈವದ ನೆಲೆ. ನಾನಷ್ಟೇ ಭಕ್ತ, ನೀನು ಭಕ್ತ ಅಲ್ಲ ಅಂತ ಆಚೆಗೆ ತಳ್ಳೋದೆಲ್ಲ ದೆವ್ವದ ನೆಲೆ. ನಾವೀಗ ದೇವದ ನೆಲೆಯಲ್ಲಿರೋಣ, ರಾಮನ ನೆಲೆಯಲ್ಲಿರೋಣ. ರಾಮಚಂದ್ರ ಅಪ್ಯಾಯಮಾನ ಜಗತ್ತಿಗೆ. ಯಾರ್ದೋ ಮಾತು ಕೇಳಿ ರಾಮ ಮಡದಿ ಕಾಡು ಕಳಿಸ್ತಾ ಅಂತ ಒಂದು ಮಾತು ಹೇಳ್ತೀವಿ ನಾವು. ಯಾರ್ದೋ ಮಾತು ಕೇಳಿ ರಾಮ ಮಡದಿ ಕಾಡುಗಟ್ಟದ, ಅವನೆಂತ ರಾಜ. ಆದರೆ ಒಂದು ಸತ್ಯ, ಪ್ರಜೆಗಳನ್ನಾಳುವ ಪ್ರಭು ಪ್ರಜೆಗಳ ಮಾತಿಗೆ ಎಷ್ಟು ಗೌರವ ಕೊಡುತ್ತಾನೆ ಅಂತ ರಾಮನ್ ನೋಡಿ ಕಲಿಬೇಕ್ರಿ. ಕಾರಣ ಏನು ಗೊತ್ತಾ? ಸಾಮಾನ್ಯ ಒಬ್ಬ ಪ್ರಜೆ ಆಡಿದ ಮಾತು ನನಗೆ ಲೆಕ್ಕನ, ಅವನು ಯಾರು ನನ್ನ ಮಡದಿ ಹೆಂಗಂದ ಕರ್ಕೊಂಬನ್ನಿ, ಅವನ್ ನೇಣಾಕಿ ಎನ್ಲಿಲ್ಲ ರಾಮಚಂದ್ರ. ನನ್ನ ಮಡದಿಯನ್ನು ನಿಂದಿಸ್ತೋನ್ನ ಬಿಡ್ತೀನ ನಾನು, ಕುದಿವೆಣ್ಣೆ ಕೊಪ್ಪರಕ್ಕೆಲ್ಲ ಮುಳುಗಿಸ್ತೀನಿ, ಕೊಂದಾಗ್ತೀನಿ ಎನ್ಲಿಲ್ಲ ರಾಮ. ನನ್ನ ಪ್ರಜೆ ಅವನು, ನಾನು ಆಳುದ್ದ ಅವನನ್ನ, ಅವನು ಹೇಳ್ದಂಗೂ ನಾನು ಕೇಳಬೇಕು. ಹೌದಲ್ವ, ನಾನು ಮಾಡೋ ತಪ್ಪು, ನಡಿ ಸೀತೆ ಕಾಡಿಗೆ ಅಂದ. ಸುಮ್ಮನೆ ಅಂದೇಂದ್ರಿ ರಾಮಚಂದ್ರ. ಸೀತಾ ಮಾತೆ ತುಂಬು ಗರ್ಭಿಣಿ ಆಗಿದ್ಲು, ಸೀಮಂತ ನಡೀತಾ ಇತ್ತು ಸೀತಾ ಮಾತೆಗೆ. ಎಲ್ಲ ಸೀಮಂತ ನಡೆದು ರಾಮದೇವರು ಮುಂದೆ ಬಂದು ಸೀತಾ ಮಾತೆ ತಲೆ ಬಗ್ಗಿದ್ಲು, ಆಶೀರ್ವಾದ ಕೋರಿದ್ಲು. ರಾಮಚಂದ್ರ ಹೇಳ್ದ, ನೀನು ತುಂಬು ಗರ್ಭಿಣಿ, ನನ್ನ ವಂಶದ ಕುಡಿ ನಿನ್ನ ಗರ್ಭದಲ್ಲಿದೆ.
ಸೀತಾ, ನಿನಗೇನಾದರೂ ಆಸೆ ಇದ್ರೆ ಹೇಳು, ಪೂರೈಸ್ತೀನಿ ಅಂದ ಅಲ್ವಾ. ಇವಾಗ ಹೆಣ್ಮಕ್ಳೆಲ್ಲ ಕೇಳ್ತಾರಲ್ಲ, ಗೋಬಿ ಮಂಚೂರಿ ತಂದುಕೊಡಿ ಅಂತ. ನನಗಿಂತ ತಿಂಡಿ ಬೇಕಲ್ಲ, ಅಪೇಕ್ಷೆ ಅವೆಲ್ಲ. ಗರ್ಭಿಣಿ ಹೆಣ್ಮಕ್ಳಿಗೆ ನಿನಗೇನು ತಿನ್ಬೇಕನ್ನಿಸ್ತದೆ ಅಂತ ಕೇಳ್ತೀವಿ. ಹಾಗೆ ರಾಮದೇವರು ಕೇಳಿದ್ರು, ನಿನ್ನ ಅಪೇಕ್ಷೆ ಏನು ಅಂತ. ಅದಕ್ಕೆ ಸೀತಮ್ಮ ಏನು ಹೇಳಿದ್ಲು ಗೊತ್ತಾ? ನನ್ನ ಮಕ್ಕಳು ಬೆಳೆವ ಪ್ರಕೃತಿ ಸದಾ ಸುಂದರ ಅವರ್ಣೀಯವಾದ ಹಸಿರುಮಯವಾಗಿರಬೇಕು ಅಂದ್ಲು. ಆಸೆ ನೋಡಿ, ನನ್ನ ಗರ್ಭಾವಸ್ಥೆಯನ್ನು ನಿರ್ಮಲವಾದ ವಾತಾವರಣದಲ್ಲಿ ಕಳೀಬೇಕು ಅಂದ್ಲು. ನನ್ನ ಮಕ್ಕಳು ಹಡೆದಾಗ ಅವರ ಅಳುವಿನ ಧ್ವನಿ ಅರಣ್ಯ ಕೇಳಬೇಕು, ಮುನಿಜನರ ಆಶ್ರಮ ಮುಟ್ಟಬೇಕು ಅಂದ್ಲು. ಕೇಳ್ಕೊಂಡ್ರಿ ಕಣ್ರಿ ವರ ಇದು. ಸೀತಾಮಾತೆ ಕಾಡಿಗೆ ಕಳಿಸ್ತಾರ ರಾಮ ಅನ್ನೋದು ಒಂದೇ ಇಟ್ಕೊಂಡು ಬೈಯ್ಯದಲ್ಲ. ಹಿನ್ನೆಲೆ ಏನು, ಯಾಕೆ ಕಳಿಸಿದ್ರು, ಯಾಕೆ ಹಿಂಗಾಯಿತು, ಎಲ್ಲವನ್ನ ಆಲೋಚನೆ ಮಾಡಬೇಕು. ಅದಕ್ಕೆ ಆ ಸೀತಾಮಾತೆ ತನ್ನ ಅಪೇಕ್ಷೆಯನ್ನು ರಾಮನಿಗೆ ಹೇಳಿದ್ಲು. ಇನ್ನು ಹೆಂಡತಿ ಹೇಳಿದ್ಮೇಲೆ ಕೇಳಬೇಕಲ್ಲ. ತಥಾಸ್ತು ಅಂದ ರಾಮ. ಇಷ್ಟೆಲ್ಲ ಆಸೆ ಪೂರೈಸ್ಬೇಕಾದ್ರೆ ನೀನು ಕಾಡು ಕಳಿಸ್ಬೇಕು. ನಿರ್ಮಲವಾದ ಮನಸ್ಸು, ನಿರ್ಮಲವಾದ ವಾತಾವರಣ, ಮುನಿಜನರ ಸೇವೆ ಅಂದಲ್ಲ, ತಥಾಸ್ತು ಅಂದ. ಸೀತಾ, ನೀನು ಅವತ್ತು ವರ ಕೇಳ್ದಲ್ಲಿ ಕಾಡಿಗೆ ಹೋಗು ಅನ್ನಂಗಿಲ್ವಲ್ಲ. ಅದಕ್ಕೊಬ್ಬ ಮಾತು ಬಂತು, ಯಾರೊಬ್ಬ ವ್ಯಕ್ತಿ ಮಾತು ಬಂತು. ಬಿಟ್ಟ ಎಂಡ್ರ ಕೂಡಿ ಬಾಳುವ ರಾಮ ನಾನಲ್ಲ ಅಂದ. ನಡಿ ಸೀತಾ ಕಾಡಿಗೆ ಅಂದ. ಲವಕುಶರ ಜನನವಾಯಿತು. ರಾಮನಂತ ರಾಮದೇವರ ಅಧಿಪತ್ಯ ಕೊನೆಯಾಗ್ಲಿಕ್ಕೆ ಅವರೇ ಬರಬೇಕಾಯಿತು. ಸೀತಾಮಾತೆ ಭೂಗರ್ಭ ಸೇರಿದ್ಲು. ರಾಮದೇವರ ಆಡಳಿತ ತ್ರೇತಾಯುಗದಲ್ಲಿ ಅಂತ್ಯವಾಯಿತು. ಆದರೂ ಆದರ್ಶ ಬಿಟ್ಟು ಹೋದ ರಾಮಚಂದ್ರ. ತಂದೆ ಮಾತು ಕೇಳದ ಅಷ್ಟೇ ಅಲ್ಲ, ಸಾಮಾನ್ಯ ಪ್ರಜೆ ಮಾತುಗೂ ಬೆಲೆ ಕೊಟ್ಟ. ಅದಕ್ಕೆ ರಾಮರಾಜ್ಯ ಅನ್ನೋದು ಅಲ್ವೇನ್ರಿ. ಸಾಮಾನ್ಯ ಕಾರ್ಪೊರೇಟ್ರ ಏನಾರ ಬೈದು ಬಿಟ್ರೆ ನೀವು ಸ್ಕೆಚ್ ಹಾಕಿ ಪೇರ್ ಹಾಕ್ಸ್ಬಿಡ್ತಾರೆ ಗ್ಯಾರಂಟಿ ಅವರು. ಬೈದು ಬಿಡಿ ಕಾರ್ಪೊರೇಟ್ರ ನೀವು, ಹೌದಾ ಅಂತ ನಗಾಡ್ಕೊಂಡು ಹೋಯ್ತಾನೆ, ನೈಟ್ ಸ್ಕೆಚ್ ಹಾಕ್ತಾನೆ. ಜಗಳ ಆಡಿ ನೀವು ಎಫ್ಐಆರ್ ಹಾಕ್ಸ್ಬಿಡ್ಮ, ಒಳಕ್ಕೆ ಹಾಕ್ಸ್ಬಿಡ್ಮ ಅವರ. ಆದರೆ ಶ್ರೀರಾಮಚಂದ್ರ ತನ್ನ ಪ್ರಜೆಯಾಡ್ದ ಮಾತಿಗೆ ಬೆಲೆ ಕೊಟ್ಟದೇ ಮಂತ್ರು ಅಂತ. ರಾಮನವಮಿ ನಾಡು ಸುಭಿಕ್ಷವಾಗಿರಲಿ, ಸಕಾಲಕ್ಕೆ ಮಳೆ ಬೆಳೆಗಳಾಗಲಿ, ರೈತ ಸಂಕುಲ ಚೆನ್ನಾಗಿರಲಿ, ರೈತರ ಮಕ್ಕಳಿಗೆಲ್ಲ ಮದುವೆ ಆಗಲಿ, ಹಳ್ಳಿಗಳು ಹೊಸ ಸಮೃದ್ಧಿಯನ್ನು ಮೂಡಲಿ, ರೈತ ಬೆಳೆದ ಬೆಳೆಗೆ ಬೆಲೆ ಸಿಗಲಿ, ರಾಮರಾಜ್ಯ ಮರುಸ್ಥಾಪಿತವಾಗಲಿ ಅಂತೇಳಿ ನಾವಾದರೂ ಆಶಿಸುತ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಮತ್ತೊಂದು ಗೀತೆಯನ್ನು, ಪಾಂಡುರಂಗ ಪ್ರಭೋ ವಿಠಲ, ಆ ಪಂಡರಿನಾಥ ನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ.